ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಎಲ್ಲ ಫ್ರೀ ಇದ್ದೀರಾ? ಫ್ರೀಯಾಗಿ ರಿಲ್ಯಾಕ್ಸ್ ಆಗಿ ನೋಡಿ, ಸಕ್ಕತ್ತಾಗಿದೆ ಪಿಕ್ಚರ್. ಈ ಮೂವಿ ಒನ್ಲೈನ್ ಹೇಳೋದೇ ಬೇಕಾಗಿಲ್ಲ, ಸ್ಟ್ರೈಟ್ ಆಗಿ ಸ್ಟೋರಿಗೆ ಹೊಂಟೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಇವ್ರ ಹೆಸರು ಸೋಫಿಯಾ ಅಂತ. ಸೋಫಿಯಾ ಅವರು ಪ್ಯಾರಿಸ್ ಜನರಿಗೆ ಹೇಳ್ತಾವ್ರೆ, ಏನಪ್ಪಾ ಇಷ್ಟೊಂದೆಲ್ಲ ಕಸ ಆಗ್ತಿರಲ್ಲ, ನೋಡು ಸಮುದ್ರ ಫುಲ್ಲು ಬರೀ ಕಸನೇ ಇದೆಯಲ್ಲ, ಈ ಕಸ ಎಲ್ಲ ಮೀನು ಪಕ್ಷಿಗಳು ಎಲ್ಲ ತಿಂದ್ರೆ ಏನಾಗುತ್ತೆ ಹೇಳ್ರಿ, ಸ್ವಲ್ಪ ನಿಮಗೆ ಅರಿವಿದ್ಯಾ ಅಂತ ಬೈತಾವ್ರೆ. ಹಂಗೆ ನಮ್ ಸೋಫಿಯಾ ಜೊತೆ ಕೆಲಸ ಮಾಡೋರು ಒಬ್ರು ಬಂದ್ರು, ಅದು ಬಂತು ಬೇಗ ಬನ್ನಿ ಅಂತ. ಎಲ್ಲರೂ ಹೋಗಿ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾವ್ರೆ, ಅಲ್ಲೊಂದು ಸಿಗ್ನಲ್ ತೋರಿಸ್ತಾ ಇದೆ. ಏನಪ್ಪಾ ಅಂದ್ರೆ ನಮ್ ಸೋಫಿಯಾ ಅವರು ಒಂದ್ ದೊಡ್ಡ ತಿಮಿಂಗ್ಲ ಮೀನಿಗೆ GPS ಟ್ರ್ಯಾಕರ್ ಹಾಕವ್ರೆ. ಅದೇ ಗುರು ನಮ್ ಗ್ರಾಫಿಕ್ ಚಾನಲ್ ಅಲ್ಲಿ ಮಾಮೂಲಿ ಹಾಕ್ತಾರಲ್ಲ, ದೊಡ್ಡ ಪ್ರಾಣಿಗಳಿದ್ರೆ ಅದಕ್ಕೆ GPS ಟ್ರ್ಯಾಕ್ ಹಾಕ್ತಾರೆ. ಯಾಕಪ್ಪ ಅಂದ್ರೆ ಅದು ಸೆಂಟ್ರಲ್ಲೇ ಇದೆಯಾ ಇಲ್ಲ ಊರಿಗೆ ಬಂದ್ಬಿಟ್ಟೈತಾ ಅಂತೇಳಿ ಅವಾಗ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ತಾವ್ರೆ, ಅದು ಊರೊಡೆ ಬರ್ತಾ ಇದೆ. ಸರಿ ಅದನ್ನ ತಿರ್ಗಾ ಸೆಂಟರ್ ಕಳಿಸ್ಬೇಕಂತೇಳಿ ಅವ್ರ ಜೊತೆ ಇರೋ 4 ಜನ ಕಳಿಸ್ತಾರೆ. ಜೊತೆಲಿ ಅವ್ರ ಗಂಡನೂ ಹೋಯ್ತಾರೆ. ಹೋದ್ರು ಚೆಕ್ ಮಾಡ್ತಾವ್ರೆ, ಅಲ್ಲೊಂದ್ ಮೀನು ಬಲೆ ತಗೊಳಕೊಂಡಿದೆ. ಸರಿ ಅದನ್ನ ಬಿಡಿಸೋಣ ಅಂತ ಹೋಯ್ತಾರೆ. ತಿಮ್ಮಿಂಗ್ಲಗಳು 4-5 ಬರ್ತಾವಲ್ಲಿ. ಅದು ನೋಡ್ಬಿಟ್ಟು ಏನಾಯ್ತು ಅಂತ ಮೇಲ್ಗಡೆಯಿಂದ ಸೋಫಿಯಾ ಅವರು ಕೇಳ್ತಾವ್ರೆ. ಅವ್ರ ಯಜಮಾನ್ರು ಏನಿಲ್ಲ ಬೇಬಿ ಚೆಕ್ ಮಾಡ್ತಾ ಇದೀನಿ ಅಂತೇಳಿ ಅದನ್ನ DNA ಟೆಸ್ಟ್ ತಗೊಳಕ್ ಹೋಗ್ತಾರೆ. ಇನ್ನೊಂದು ದೊಡ್ಡದು ಬರುತ್ತೆ. ಅದನ್ನ ನೋಡಿದ ತಕ್ಷಣ ಅವರಿಗೆ ಭಯ ಆಗುತ್ತೆ. ಇವರು ಮೇಲ್ಗಡೆ ಬಂದ್ಬಿಡ್ತೀವಿ ನಾವು ಅಂತ ಕೆಳಗಡೆ ಹೇಳ್ತಾವ್ರೆ. ಬಟ್ ಸೋಫಿಯಾ ಇಲ್ಲ ಬೇಡ, ಅದು DNA ಟೆಸ್ಟ್ ಬೇಕೇ ಬೇಕು, ಸ್ವಲ್ಪ ಕಷ್ಟ ಬೀಳ್ರಿ, ಅದ್ರ ಮುಂದೆ ಧೈರ್ಯವಾಗಿ ನಿಂತ್ಕೊಳ್ರಿ, ಅದೇನು ಮಾಡಲ್ಲ ಅಂತ ಹೇಳ್ತಾರೆ. ಓಕೆ DNA ಟೆಸ್ಟ್ ತಗೊಂಡ್ಬಿಟ್ರು. ಇನ್ನೆಲ್ಲರೂ ಹಿಂದಿರುಗಬೇಕು. ನೋಡಿದ್ರೆ ದೂರದಲ್ಲಿ ಒಂದು ಮೀನ್ ಬಂತು. ಒಳಗಡೆಯಿಂದ ಸೌಂಡ್. ಈ ಕಡೆ ಮೇಲ್ಗಡೆ ಸೋಫಿಯಾ ಅವರು ಏನಾಯ್ತು ಅಂತ ಕೇಳ್ತಾವ್ರೆ. ಅಲ್ಲಿ ಡಿಸ್ಪ್ಲೇ ಆಯ್ತಲ್ಲ, ಎಲ್ಲ ಫುಲ್ಲು 4 ಡಿಸ್ಪ್ಲೇನು ಬ್ಲಾಂಕ್ ಆಯ್ತು. ಯಾಕಂದ್ರೆ 4 ಜನ ಕೆಳಗಡೆ ಹೋಗಿದ್ರಲ್ಲ. ಅದನ್ನ ನೋಡಿ ಭಯ ಬಿದ್ದಿ ಸೋಫಿಯಾ ಅವರು ಆ ನೀರೊಳಗೆ ಇಳಿತಾರೆ. ಇಳಿದು ಚೆಕ್ ಮಾಡ್ತಾರೆ, ಅಲ್ಲೊಂದು ಕೈ ಇದೆ. ಇದೇನಪ್ಪ ಇದು? ಆಕ್ಚುಲಿ ಅದೊಂದು ರಿಂಗ್ ಇದೆಯಲ್ಲ, ಅದು ಇವ್ರ ಯಜಮಾನ್ರೆ. ಹಂಗೆ ನೋಡ್ತಾ ಇರ್ತಾರೆ, ಹಿಂದ್ಗಡೆ ಒಂದು ಶಾರ್ಕ್ ಬಂದು ಅವ್ರನ್ನ ಅಟ್ಯಾಕ್ ಮಾಡುತ್ತೆ. ಅವರು ಶೂಟ್ ಮಾಡ್ತಾರೆ, ಬಟ್ ಅವ್ರ ಕಾಲ್ಗೆ ಅಗ ತಗೊಳಕೊಂಡು ಸೀದಾ ಹಂಗೆ ಒಳಗಡೆ ಹೋಯ್ತಾ ಅವ್ರೆ. ಅದು ಎಳ್ಕೊಂಡು ಹೋಗ್ತಾ ಇದೆ. ಅದು ಹೋಗೋ ಸ್ಪೀಡ್ಗೆ ತುಂಬಾ ಹೊರಗಡೆ ಹೋದ್ರಲ್ಲ, ಇವ್ರ ಕಿವಿಲಿ ಮೂಗಲೆಲ್ಲ ರಕ್ತ ಬರ್ತಾ ಇದೆ. ಸರಿ ಚಾಕು ತಗೊಂಡು ಹಂಗೆ ಕಟ್ ಮಾಡ್ಕೊಂಡು ಮೇಲ್ಗಡೆ ಬರ್ತಾರೆ. ಬಂದಂಗೆ ಉಸಿರು ಬಿಡ್ತಾರೆ ಗುರು. ಅಲ್ಲಿ ಹಾಕ್ತಾರೆ ಟೈಟ್ಲು. ಇದೆಲ್ಲ ಆಗಿ ಒಂದು 3 ವರ್ಷ ಆಗೋಯ್ತು. ಅಲ್ಲಿ ಹುಡುಗರು ನಿಂತ್ಕೊಂಡು ಮೀನ್ ಹಿಡಿತಾವ್ರೆ. ಬಟ್ ಅವ್ರಿಗೆ ಮೀನ್ ಸಿಗಲ್ಲ, ಯಾವ್ದೋ ಒಂದು ನ್ಯೂಕ್ಲಿಯರ್ ಬಾಂಬ್ ಸಿಗುತ್ತೆ. ಅಲ್ಲಿ ಪೊಲೀಸರು ಬಂದು ಲೋ ಇದೆಲ್ಲ ಬರಬಾರ್ದು ಹೋಗ್ರಿ ಆ ಕಡೆ ಅಂತೇಳಿ ಕಳಿಸ್ಬಿಡ್ತಾರೆ. ಹಂಗೆ ನಮ್ಮ ಹೀರೋಯಿನ್ ಸೋಫಿಯನ್ ತೋರಿಸ್ತಾರೆ. ಅವ್ರು ಇವಾಗ ಮಿಸ್ ತರ ಎಲ್ಲರಿಗೂ ಟ್ಯೂಷನ್ ತಗೊಂತದೆ. ಅಲ್ಲಿ ಕೇಳ್ತಾವ್ರೆ, ಈ ದೇಶನ ಕಾಪಾಡಕ್ ನಿಮ್ಗೆ ಎಷ್ಟು ಆಸೆ ಇದೆ ಅಂತ. ಅಲ್ಲೊಬ್ಬ ಹುಡುಗ ಕಾಮಿಡಿ ಮಾಡ್ಕೊಂಡು, ಅಲ್ಲ ಮೇಡಮ್ ನಿಮ್ ಜೊತೆ ಇದಾರಲ್ಲ ಮೀನ್ ಕಚ್ಚಿ ಸತ್ತೋಗ್ಬಿಟ್ರಂತೆ ಅಂತ ಹೇಳಿದ ತಕ್ಷಣ ನಮ್ ಸೋಫಿಯಾಗೆ ಒಂಥರ ಬೇಜಾರಾಗಿ ಸೀದಾ ಆಚೆ ಬಂದ್ಬಿಡ್ತಾರೆ. ಅಲ್ಲೊಂದು ಹುಡುಗಿ ಬಂದ್ರು, ಹಲೋ ಮೇಡಮ್ ನಾನು ನಿಮ್ಮ ಬಿಗ್ಗು ಫ್ಯಾನ್ ಮೇಡಮ್, ನೀವೆಷ್ಟು ಕೇರ್ ತಗೊಂತೀರಾ ನಮ್ಮ ದೇಶದ ಮೇಲೆ, ಹಂಗೆ ನನಗೂ ತುಂಬಾ ಆಸೆನೆ. ಲಾಸ್ಟ್ ಟೈಮ್ ನಿಮ್ ಫ್ರೆಂಡ್ಸ್ ಎಲ್ಲ ಹಂಗಾದ್ರಲ್ಲ, ನಂಗೆ ತುಂಬಾ ಫೀಲ್ ಆಯ್ತು. ಆ ಮೀನ್ ಬಗ್ಗೆ ನನಗೂ ಗೊತ್ತು ಮೇಡಮ್, ನಾವು ಆಕ್ಚುಲಿ ಅದನ್ನ ಟ್ರ್ಯಾಕ್ ಮಾಡಿದೀವಿ. ನನ್ನ ಫ್ರೆಂಡ್ ಒಬ್ಳು ಹ್ಯಾಕರ್ ಇದ್ದಾಳೆ ಅಂತ ಸೀದಾ ಅವ್ರನ್ನ ಕರ್ಕೊಂಡು ಹೋಯ್ತಾರೆ ಅಲ್ಲಿಗೆ. ಅಲ್ಲಿ ನೋಡಿದ್ರೆ ಆ ಹುಡುಗಿ ಆ ಮೀನು ಎಲ್ಲೈತೆ ಅನ್ಬಿಟ್ಟು ನೀಟಾಗಿ ನಮ್ ಸೋಫಿಯಾ ಹತ್ರ ತೋರಿಸ್ತಾರೆ. ಅದನ್ನ ನೋಡ್ಬಿಟ್ಟು ಅವ್ರಿಗೂ ಶಾಕು. ಮೇಡಮ್ ನನಗೆ ಗೊತ್ತಿರಂಗ ಅದು ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಮ ಪ್ಯಾರಿಸ್ ಒಡನೆ ಬರ್ಬೋದು ಅಂತೇಳಿ ನೀಟಾಗಿ ಮ್ಯಾಪ್ ಅಲ್ಲಿ ಝೂಮ್ ಮಾಡಿ ತೋರಿಸ್ತಾರೆ. ಅದು ಸಾಧ್ಯನೇ ಇಲ್ವಲ್ಲ, ಅದು ಅಲ್ಲೈತಲ್ಲ. ಇಲ್ಲ ಮೇಡಮ್ ಲಾಸ್ಟ್ ಟೈಮ್ ಒಂದು ಕಾರ್ ಆಕ್ಸಿಡೆಂಟ್ ಆಗೈತೆ, ಬಟ್ ಆ ಡ್ರೈವರೇ ಅಡ್ರೆಸ್ ಇಲ್ಲ ಮೇಡಮ್, ಅವ್ರಿಗೆ ಏನಾಯ್ತಂತಾನೆ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಮೇಡಮ್ ನಾನು ಇವತ್ತು ಸಾಯಂಕಾಲ ಅಲ್ಲಿ ಹೋಗೋಣ ಅನ್ಕೊಂಡಿದ್ದೀನಿ, ನೀವು ಜೊತೆಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಿಕಾ ಏನೋ ಮಾಡಕ್ ಹೋಗಿ ಏನೇನೋ ಮಾಡ್ಕೊಂಬೇಡ ಅಂತೇಳಿ ನಮ್ ಸೋಫಿಯಾ ಸೀದಾ ಮನೆಗೆ ಹೊಂಟೈತಾರೆ. ಅದೇ ಫಸ್ಟ್ ಏನ್ ಆಯ್ತಲ್ಲ ಒಂದು ಇನ್ಸಿಡೆಂಟ್, ಅದನ್ನೇ ಮನೆಗೆ ಹೋಗ್ಬಿಟ್ಟು ತಿರ್ಗಾ ಹಾಕೊಂಡು ನೋಡ್ತಾವ್ರೆ. ಪಾಪ ಅಳ್ತಾವ್ರೆ. ತಿರ್ಗಾ ಲ್ಯಾಪ್ಟಾಪ್ ನ ತೆಗ್ದಿ ಆ ಮೀನ್ ಎಲ್ಲೈತೆ ಅನ್ಬಿಟ್ಟು ಚೆಕ್ ಮಾಡ್ತಾರೆ. ನೋಡಿದ್ರೆ ಆ ಹುಡುಗಿ ಹೇಳಿದಲ್ಲ ನಿಜ. ಇದೇನಪ್ಪ ಇದು, ಇವ್ರು ಬೇರೆ ಹೋಗ್ತೀನಿ ಅಂತ ಹೇಳಿದಾರಲ್ಲ ಅಂತೇಳಿ ಸೀದಾ ಆ ಹುಡುಗಿ ನೋಡಕ್ ಹೋಗ್ತಾರೆ. ಆ ಕಡೆ ಆ ಹುಡುಗಿನ ತೋರಿಸ್ತಾರೆ. ನೈಟ್ ಇಬ್ರು ಹೋದ್ರಲ್ಲ, ನೀಟಾಗಿ ಟ್ಯೂಬ್ ಎಲ್ಲ ಕಟ್ಕೊಂಡು ಒಳಗಡೆ ಹೋಯ್ತಾರೆ. ನೋಡಿದ್ರೆ ಅಲ್ಲಿ ಒಂದು ಕಾರ್ ನಿಂತಿದೆ. ಆ ಕಾರ್ ಫುಲ್ಲು ಡೋರ್ ಎಲ್ಲ ಯಾರೋ ಕಚ್ಚಿರಂಗೈತೆ. ಅಷ್ಟ್ ಬೇಗ ನಮ್ ಸೋಫಿಯಾ ಏನ್ ಮಾಡ್ತಾರೆ, ಪ್ಲಾನ್ ಮಾಡಿ ಪೊಲೀಸ್ ಅವರಿಗೆ ಫೋನ್ ಮಾಡ್ಬಿಡ್ತಾರೆ. ಸೀದಾ ಅಲ್ಲಿ ಪೊಲೀಸ್ ಅವರು ಬಂದ್ರು, ಈ ಹುಡುಗಿನ ಕರ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಯ್ತಾರೆ. ಅದೇ ಸ್ಪಾಟ್ಗೆ ನಮ್ ಸೋಫಿಯಾರು ಬಂದ್ರು. ಅಲ್ಲೊಂದ್ ನಾಯಿ ಬೇರೆ ಬೊಗಳ್ತಾ ಇದೆ. ಏನಪ್ಪಾ ಅಂತ ಟ್ರ್ಯಾಕರ್ ಅಲ್ಲಿ ನೋಡ್ತಾರೆ, ಆಕ್ಚುಲಿ ಮೀನು ಇಲ್ಲೇ ಬಂದೈತೆ. ಅಲ್ಲಿ ನೋಡ್ರಿ ಬ್ರಿಡ್ಜ್ ಕೆಳಗಡೆ ಹೋಗ್ತಾ ಇದೆ. ಆ ಪೊಲೀಸ್ ಅವ್ರು ಬಂದಿಲ್ಲ ಅಂದ್ರೆ ಪಾಪ ಹುಡುಗಿ ಇಷ್ಟೊತ್ತಿಗೆ ಚಟ್ನಿ ಆಗೋಳೇನೋ. ಸೀದಾ ಹುಡುಗಿನ ಕರ್ಕೊಂಡು ಸ್ಟೇಷನ್ ಅಲ್ಲಿ ಎಂಕ್ವೈರಿ ನಡೀತಾ ಇದೆ. ಏನಕ್ಕಮ್ಮ ಅಲ್ಲಿ ಹೇಳಿದೆ ನೀನು ಅಂತ. ಆ ಹುಡುಗಿ ಭಯ ಬಿಡಲ್ಲ, ಕಾಫಿ ಕುಡಿತೀಯ ಅಂತೇಳಿ ಜೋರ ಸ್ವಲ್ಪ ಗದರ್ತಾರೆ. ಆ ಹುಡುಗಿ ನಿಜ ಹೇಳ್ಬಿಡುತ್ತೆ, ಸರ್ ಅಲ್ಲಿ ಮೀನಿದೆ ಸರ್ ಅಂತ. ಏನೋ ಮೀನ್ ಐತಾ, ಬಾ ನಿನಗೆ ಅಂತೇಳಿ ಸೀದಾ ಹುಡುಗಿನ ಎಂಕ್ವೈರಿ ಮಾಡ್ತಾರೆ. ಈ ಕಡೆ ಹಂಗೆ ಬೆಳಗ್ಗೆ ನಮ್ಮ ಸೋಫಿಯನ್ ತೋರಿಸ್ತಾರೆ. ಅಲ್ಲೊಂದು ಅಪ್ಪ ಮಗಳು ಕುತ್ಕೊಂಡು ಕೆರೆಯಲ್ಲಿ ಆಟ ಆಡ್ತಾವ್ರೆ. ಆ ಹುಡುಗಿ ಕೆರಡೆ ಇರುತ್ತೆ. ಟಕ್ಕಂತ ಸೋಫಿಯಾ ಮೇಡಮ್ ಆ ಟ್ರ್ಯಾಕರ್ ಅಲ್ಲಿ ನೋಡ್ತಾರಲ್ಲ, ಏಯ್ ಹುಡುಗಿ ಬಾ ಆಚ ಕಡೆ, ಏನ್ ಮಾಡ್ತಾ ಇದೀಯ ನಿಂತ್ಕೊಂಡಲ್ಲಿ ಅಂತ ಬೈದ್ ಬಿಡ್ತಾರೆ. ಅವ್ರಪ್ಪ ಬೇರೆ ಮೌ ಏನ್ ಹಂಗ್ ಬಡ್ಕೊಂತ ಇದೆಯಾ ಮಗಳ ಹತ್ರ ಅಂತೇಳಿ ಬೈತಾವ್ರೆ. ಹಂಗೆ ಫೋನ್ ಮಾರಾಡ್ತಾವ್ರೆ. ನೋಡಿದ್ರೆ ಹಿಂದ್ಗಡೆ ಹೋಗ್ತಾ ಇದೆ ಮೀನದು. ಹಂಗೆ ಅಲ್ಲಿ ಪೊಲೀಸ್ ಅವ್ರು ಬಂದ್ರು. ನಮ್ ಮೀಕನೋ ಬಂದವ್ರೆ. ಮೇಡಮ್ ನನಗೆ ಬೇರೆ ಚಾಯ್ಸ್ ಇಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಅವ್ರೇನೋ ಕೇಳ್ತಾರೆ ನೋಡಿ. ಅವ್ರನ್ನ ಸೀದಾ ಕರ್ಕೊಂಡೋಗಿ ತೋರ್ಸಾರೆ. ಅಲ್ಲಿ ಯಾರೋ ಒಬ್ರು ಸತ್ತು ಬಿದ್ದವ್ರೆ. ಅರ್ಧಂಪರ್ಧ ಬಾಡಿನೇ ಇದೆ. ಎಲ್ಲಾರು ಹೇಳ್ತಾರೆ ಮೇಡಮ್ ಇದನ್ನ ಮೀನೇ ಕೊಲೆ ಮಾಡಿದ್ದು ಅಂತ ಪೊಲೀಸ್ ಅವ್ರು ಕೇಳ್ತಾರೆ. ನಮ್ ಸೋಫಿಯಾ ಅವ್ರು ಹೌದೌದು ಖಂಡಿತ ಇದು ಫಿಶ್ ಅಟ್ಯಾಕ್, ಸ್ವಲ್ಪ ಹುಷಾರಾಗಿರ್ಬೇಕು ಅಂತೇಳಿ ತಿರ್ಗಾ ಆ ಮೀನ್ ಹಿಡಿಯಕ್ಕೆ ಅಕ್ಕಾಡಕ್ಕೆ ಇವ್ರು ಇಳಿತಾರೆ. ಸರಿ ಎಲ್ಲಾ ಪೊಲೀಸನು ಒಂದ್ ಚಿಕ್ಕ ಬೋಟ್ ಮಾಡ್ಕೊಂಡು ಹೋದ್ರು. ಸೀದಾ ನಮ್ ಮಿಯ ಅವ್ರ ಫ್ರೆಂಡ್ ಫೋನ್ ಮಾಡಿ, ಪ್ಲೀಸ್ ಆ ಸಿಸ್ಟಮ್ ನ ಹ್ಯಾಕ್ ಮಾಡಿ ಅದ್ರ ಲೊಕೇಶನ್ ತೋರಿಸ್ಬೇಡ ಅಂತ ಹೇಳ್ಬಿಡ್ತಾರೆ. ಇನ್ನೇನು ಆ ಹುಡುಗಿನೂ ಹ್ಯಾಕ್ ಮಾಡಿ ಆ ಸಿಸ್ಟಮ್ ನ ಎರರ್ ಮಾಡುತ್ತೆ. ಅಲ್ಲಿ ಮೀನ್ ಇರೋದು ಇವ್ರಿಗೆ ಕಾಣಿಸಲ್ಲ. ಸರಿ ಎಲ್ಲಾ ಪೊಲೀಸು ವಾಪಸ್ ಬಂದ್ರು. ಸೋಫಿಯಾ ಹತ್ರ ಪೊಲೀಸ್ ಅವರೆಲ್ಲ ಕೇಳ್ತಾವ್ರೆ, ಏನ್ ಮೇಡಮ್
ಅವರೇ ನೀವ್ ಹೇಳಿತಾನೆ ಬಂದ್ವಿ, ಏನ್ ಹಿಂಗ್ ಮಾಡಿದ್ರೆ ಹೆಂಗೆ ನೀವು? ಅದೇ ನನಗೂ ಗೊತ್ತಿಲ್ಲ ಸರ್, ಸಿಸ್ಟಮ್ ಏನೋ ಒಂಥರ ಹ್ಯಾಕ್ ಆಗಿರಂಗೈತೆ. ಈ ಕಡೆ ಮಿಯಾ ಬಂದ್ರು, ಅವ್ರ ಫ್ರೆಂಡ್ ಹತ್ರ ಹೇಳ್ತಾರೆ, ಲೇ ಒಳ್ಳೆ ಕೆಲಸ ಮಾಡ್ದೆ ಕಣೆ, ಲೇ ಹಂಗೆಲ್ಲ ಮಾಡಬಾರ್ದು ಕಣೆ, ಎಷ್ಟು ದೊಡ್ಡ ತಪ್ಪು ಗೊತ್ತಾದು, ಸ್ವಲ್ಪ ಮಿಸ್ ಆಗಿದ್ರು ಅಲ್ಲಿರೋ ಪೊಲೀಸರೆಲ್ಲ ಸತ್ತೋಗ್ಬಿಡ್ತಾ ಇದ್ರು, ಲೇ ಅದೇನೇ ಪಾಪ ಮಾಡ್ತು, ಕರ್ಕೊಂಡೋಗಿ ಸಮುದ್ರದ ಸೆಂಟ್ರಲ್ ಬಿಟ್ಬಿಟ್ರೆ ಅದು ಪಾಟು ಬದಿಕೊಳ್ಳುತ್ತೆ ಕಣೆ ಅಂತ ಹುಡುಗಿನೂ ಹೇಳ್ತಾವ್ರೆ. ಮಾರನೇ ದಿನ ಪೊಲೀಸ್ ಮೇಡಮ್ ಬಂದ್ರು, ಇನ್ನೊಬ್ರು ಪಾಪ ಮೇಜರ್ನ ಕರಿತಾವ್ರೆ, ಮೀಟಿಂಗ್ ಇದೆ ಹೋಗ್ಬೇಕಂತೆ ಅಂತೇಳಿ ಎಲ್ಲ ಸೀದಾ ಮೇಜರ್ ಹತ್ರ ಹೋಯ್ತಾರೆ. ಆಕ್ಚುಲಿ ಅಲ್ಲೊಂದು ದೊಡ್ಡ ಫಂಕ್ಷನ್ ಮಾಡ್ತಾರಂತೆ ಪ್ಯಾರಿಸ್ ಅಲ್ಲಿ, ಪಾರ್ಟಿ ತಾನೇ ಗುರು ಜೋರು. ಅಲ್ಲಿನ ಸಿಎಂ ಕರೆದು ಹೇಳ್ತಾವ್ರೆ, ಈ ತರಪ್ಪ ಇಲ್ಲೊಂದು ಫಂಕ್ಷನ್ ನಡೀತದೆ, ಇಡೀ ದೇಶನೇ ಬರುತ್ತೆ, ಸ್ವಲ್ಪ ಹುಷಾರಾಗಿ ಇದ್ಕೊಳ್ರು ಅಂತೇಳಿ ಕಳಿಸ್ತಾರ ಅವರು. ಬಟ್ ನಮ್ ಸೋಫಿಯಾ ಅವ್ರು ಹೇಳ್ತಾರೆ, ಮೇಡಮ್ ಅವ್ರೆ ಏನ್ ತಮಾಷೆ ಮಾಡಕ್ ಹೋಗ್ತಾ ಇದೀರಾ ನೀವು? ಆಲ್ರೆಡಿ ಇಲ್ಲಿ ತುಂಬಾ ಜನ ಸಾಯ್ತಾರೆ ಒಳಗಡೆ, ಅದ್ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಅದನ್ನ ಬಿಟ್ಬಿಟ್ಟು ಫಂಕ್ಷನ್ ಅದು ಇದು ಅಂತ ಹೇಳ್ತಾ ಇರಲ್ಲ ನೀವು, ಸ್ವಲ್ಪನೂ ಮನೆಗೆ ಇಟ್ಕೊಳ್ಳಿ ಅಂತ ಈ ಕಡೆ ಸೋಫಿಯಾ ಅವ್ರು ಹೇಳ್ತಾವ್ರೆ. ಅದಕ್ಕೆ ಮೇಯರು, ಹಲೋ ಈ ಫಂಕ್ಷನ್ಗೆ ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದಾರೆ ಗೊತ್ತಾ? ಅದೆಲ್ಲ ನಿನಗೆ ಗೊತ್ತಿಲ್ಲ, ಫಂಕ್ಷನ್ ನಡೀಲೇ ಬೇಕಂತೇಳಿ ಒಂದ್ ಕಡೆ ಮೇಜರು, ಈ ಕಡೆ ಎಲ್ಲ ಪೊಲೀಸ್ ಅವರು ಓಕೆ ಮೇಡಮ್ ಏನೋ ಒಂದು ಪ್ಲಾನ್ ಮಾಡಿ ಅಂತ ಕೇಳ್ತಾವ್ರೆ. ಸರಿ ಬನ್ನಿ ಮೇಡಮ್ ಆಗಿದ್ದಾಗ್ಲಿ ನೋಡೋಣ ಅಂತೇಳಿ ಸೋಫಿಯಾ ಮೇಡಮ್ ಅವನು ಒಂದು ಪ್ಲಾನ್ ಮಾಡ್ತಾರೆ. ತಿರ್ಗಾ ಹ್ಯಾಕರ್ ಹತ್ರನೇ ಹೋದ್ರು. ಸೋಫಿಯಾ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವಳೇ ಮಾಡಿರೋದಂತ. ಸೀದಾ ಹೋಗ್ಬಿಟ್ಟು ಎಲ್ಲಿದೆ ನೋಡಮ್ಮ ಮೀನದು ಅಂತ ಕೇಳ್ತಾವ್ರೆ. ಓಕೆ ನಡೀರಿ ಮೇಡಮ್ ನನ್ಗೆ ಗೊತ್ತು ಜಾಗ ಅಂತೇಳಿ ಒಂದು ಅಂಡರ್ ಗ್ರೌಂಡ್ ಒಳಗಡೆ ಹೋಯ್ತಾ ಅವ್ರೆ. ಅಲ್ಲಿ ನೋಡಿದ್ರೆ 2 ಲೈಫ್ ಬೋಟ್ ಇದೆ. ಇದೇನಪ್ಪ ಬೋಟ್ ಇಲ್ಲಿದೆ ಅಂತ ನೋಡಿದ್ರೆ ಅದು ನಮ್ಮ ಮೀಕಾದು. ಎಲ್ಲರೂ ತುಂಬಾ ಜನ ಹುಡುಗಿರು ಹುಡುಗರೆಲ್ಲ ಅವರಲ್ಲಿ. ಈ ಕಡೆ ಮೀಕಾ ಸೀದಾ ನೀರೊಳಗೆ ಇಳಿದ್ಬಿಟ್ರು. ಹಿಂದ್ಗಡೆ ಪೊಲೀಸ್ ಅವರು ಬೇರೆ ನಿಧಾನಕ್ಕೆ ಬರ್ತಾವ್ರೆ. ಅಲ್ಲಿ ಬಂದ್ರು ಪೊಲೀಸ್ ಅವರು, ಎಲ್ಲರೂ ಭಯ ಬೀಳ್ತಾರೆ. ಹಲೋ ಹೇಳೋ ಮಾತು ಕೇಳ್ರಿ, ಎಲ್ಲರೂ ಫಸ್ಟ್ ಇಲ್ಲಿಂದ ಹೋಗ್ರಿ ಅಂತ ಪೊಲೀಸ್ ಅವ್ರು ಯಾರಿಗೂ ಅಡ್ವೈಸ್ ಮಾಡ್ತಾವ್ರೆ. ಬಟ್ ನಮ್ಮ ಮೀಕಾ ಕೇಳ್ತಾ ಇಲ್ಲ. ಇಲ್ಲ ಅದು ನಾನು ಚೆಕ್ ಮಾಡೇ ಮಾಡ್ತೀನಿ, ಅದು ತುಂಬಾ ಒಳ್ಳೆ ಮೀನು ಮೇಡಮ್, ಪ್ಲೀಸ್ ಹೇಳೋ ಮಾತು ಕೇಳಿ ಅಂತೇಳಿ ಒಂದ್ ಮೀನು ಅಲ್ಲಿಗೆ ಬಂತು. ಆ ಮೀನ್ ಹತ್ರ ಮೀಕಾ ಮಾತಾಡ್ತಾವ್ರೆ, ಅದು ಸೈಲೆಂಟ್ ಆಗೇ ಇದೆ. ಅಲ್ಲಿ ನಮ್ಮ ಸೋಫಿಯಾ ಹೇಳ್ತಾರೆ, ಅದು ಆಕ್ಚುಲಿ ನಾವು ಟ್ರಾಕರ್ ಇಟ್ಟಿರೋ ಮೀನೇ ಅಲ್ಲ, ಅದು ಮರಿ ಹಾಕಿರಂಗೈತೆ, ಹೇಳೋ ಮಾತು ಕೇಳು, ಸೀದಾ ಬಂದ್ಬಿಡು ಆಚ ಕಡೆ ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಬಟ್ ಮೀಕಾ ಕೇಳಲ್ಲ. ಸೋಫಿಯಾ ಅವರು ಆ ಪೊಲೀಸ್ ಹತ್ರ ಹೇಳ್ತಾರೆ, ಏನೋ ಮಾಡಿ ಸರ್, ಏನ್ ಸರ್ ಸುಮ್ಮನೆ ನಿಂತ್ಕೊಂಡಿದ್ದೀರಾ ಅಂತ. ಸರಿ ಅಂತೇಳಿ ಪೊಲೀಸ್ ಅವರು ನೀಟಾಗಿ ಒಳಗಡೆ ಇಳಿತಾರೆ. ಅವಳನ್ನ ಎಷ್ಟೋ ಕಾಪಾಡಕ್ ಹೋಯ್ತಾರೆ, ಬಟ್ ಕಾಪಾಡಕ್ ಆಗಲ್ಲ. ಢಮಾರ್ ಅಂತ ಬಂತು ಗುರು ಒಂದ್ ಮೀನು. ಮೀಕಾನ ಒಂದೇ ಬಾಯಿಗೆ ಹಾಕೊಂಡ್ಬಿಡ್ತು. ಇನ್ನೇನು ಅಲ್ಲಿ ಆ ಮೀನ್ನ ನೋಡಿದ ತಕ್ಷಣ ಎಲ್ಲರಿಗೂ ಫುಲ್ಲು ಭಯ. ಒಬ್ಬರನ್ನ ಒಬ್ಬರು ನೀರಲ್ಲಿ ತಳ್ಕೊಂಡು ಎಸ್ಕೇಪ್ ಆಯ್ತಾವ್ರೆ. ಒಬ್ರ ಕೈ ಕಾಲು ಅರ್ಧ ದೇಗ ಎಲ್ಲ ಕಚ್ಚಿ ತಿನ್ಬಿಡ್ತಾ ಇದೆ. ಅದು ಭಯದಲ್ಲಿ ಎಲ್ಲ ಎದ್ದಿ ಬಿದ್ದಿ ಒಬ್ಬರನ್ನ ಒಬ್ರು ತಳ್ಕೊಂಡು ಹಂಗೆ ಹಿಂಗೆ ಮಾಡಿ ಎಲ್ಲ ಓಡೋಗಿ ಆಚೆ ಬರ್ತಾರೆ. ಆ ಮೀನ್ ಹಂಗೆ ಹೋಗ್ತಾ ಇದೆ. ಅದು ನಮ್ಮ ಸೋಫಿಯಾ ನೋಡ್ತಾವ್ರೆ. ಹಂಗಂದ್ರೆ ಇವಾಗ ಇಲ್ಲಿ ತುಂಬಾ ಮೀನ್ಗಳಿದೆ, ತುಂಬಾ ಡೇಂಜರ್ ಆಗಿರೋ ಮೀನ್ಗಳಿದೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಈ ಕಡೆ ಎಲ್ಲಾರನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಪೊಲೀಸ್ ಎಲ್ಲ ಫುಲ್ ಫಾಸ್ಟ್ ಆಗಿದ್ದಾರೆ. ಆ ಪೊಲೀಸ್ ಅವ್ರು ಬಂದು ಅವ್ರ ತರ ಮಾತಾಡ್ತಾವ್ರೆ, ಮೇಡಮ್ ಅವರೇ ಸಾರಿ, ನಿಮ್ ಮಾತು ನಾವು ಅವಲೇ ಕೇಳ್ಬೇಕಾಗಿತ್ತು, ಅದಕ್ಕೆ ಹೇಳಿದ್ರಿ ಬೇಡ ಅಂತ. ಇವೆಲ್ಲ ನನ್ನ ಮಾತು ಕೇಳ್ಬೇಕಲ್ಲ, ಇದರಲ್ಲಿ ಮೇಯರ್ ಬೇರೆ, ಅಲ್ಲಿ ಎಷ್ಟು ಜನ ಸಾಯ್ತಾರೋ ಅಂತ ಅವ್ರಿಗೆ ಫೀಲ್. ನೋಡಿದ್ರೆ ಅವರು ಇನ್ನೊಂದು ಮರಿ ಮೀನ್ ತಗೊಂಬಂದ್ ಬಿಟ್ಟಿದ್ದಾರೆ. ಮೇಡಮ್ ಅವರೇ ಇದೇ ಆ ಮೀನು, ಏನೋ ಸ್ವಲ್ಪ ಚೆಕ್ ಮಾಡಿ ಕೆಲ್ಸಕ್ಕೆ ಬರತಾರ. ಮೇಡಮ್ ಅವ್ರು ಹೋಗ್ಬಿಟ್ಟು ನೀಟಾಗಿ ಚೆಕ್ ಮಾಡ್ತಾರೆ. ಅದು ನೋಡಿದ್ರೆ ಪ್ರೆಗ್ನೆಂಟ್ ಆಗಿದೆ. ಓ ಮೈ ಗಾಡ್, ಇದು ಪ್ರೆಗ್ನೆಂಟ್ ಆಗೋದೇ ಇಲ್ವಲ್ಲ, ಯಾಕಂದ್ರೆ ನಾವ್ ಇಕ್ಕಿರೋದು ಗಂಡು ಮೀನು, ಇದೆಂಗ್ ಪ್ರೆಗ್ನೆಂಟ್ ಆಯ್ತು? ಹಂಗಂದ್ರೆ ಇದು ಇನ್ನ ಜಾಸ್ತಿ ಉತ್ಪತ್ತಿ ಆಗ್ತಾ ಇದೆ ಎಲ್ಲೋ, ಇದನ್ನ ಹೆಂಗಾರು ಮಾಡಿ ತಡಿಲೇಬೇಕಂತೇಳಿ ಎಲ್ಲಾರು ಮೇಜರ್ ಹತ್ರ ಹೋಯ್ತಾರೆ. ಮೇಡಮ್ ಅವರೇ ಅಲ್ಲಿ ಮಾತ್ರ ನೀವು ಫಂಕ್ಷನ್ ಮಾಡಿದ್ರೆ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ, ಪ್ಲೀಸ್ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಆ ಮೇಡಮ್ ಅವರು ಏಯ್ ಹೋಗ ಆಚೆನ ಆಫೀಸಿಂದ ಅಂತ ಹೇಳಿದ ತಕ್ಷಣ ಒಂಥರ ಫೀಲ್ ಅಲ್ಲ, ಅವರು ಆಚೆ ಕಡೆ ಬಂದ್ಬಿಡ್ತಾರೆ. ಮಾರನೇ ದಿನ ಟಿವಿಯಲ್ಲಿ ಕುಂಡ್ರಸವ್ರೆ, ಮೇಯರೇ ಮಾತಾಡ್ತಾ ಇರೋದು, ಈ ತರ ಫಂಕ್ಷನ್ ಮಾಡ್ತಾ ಇದೀವಿ, ಈ ಊರಿಗೆ ಪ್ರತಿ ಜನ ಬರ್ತಾರೆ, ಟೂರಿಸ್ಟ್ ಎಲ್ಲ ಬರ್ತಾರೆ, ಎಲ್ಲರೂ ಬಂದು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಟಿವಿಯಲ್ಲಿ ಹೇಳ್ತಾರೆ. ಅಲ್ಲಲ್ಲಿ 2-3 ಜನ ಕ್ವಶನ್ ಆಗ್ತಾರೆ, ಏನ್ ಮೇಡಮ್ ಇಲ್ಲಿ ಮೀನಿದೆ ಅಂತಲ್ಲ, ಅದೆಲ್ಲ ಸುಳ್ಳು ಸರ್ ಅಂತೇಳಿ ಫಂಕ್ಷನ್ ರೆಡಿ ಮಾಡ್ತಾರೆ. ಈ ಕಡೆ ಹೋಟೆಲ್ ಕೂತ್ಕೊಂಡು ಎಲ್ಲರೂ ಯೋಚನೆ ಮಾಡ್ತಾವ್ರೆ, ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅಂತ. ಓಕೆ ಕೆಲ ಆಗಿದ್ವು ಮಾಡೋಣ ಅಂತೇಳಿ ಎಲ್ಲರೂ ಪೊಲೀಸ್ ಅವರು ಒಂದಾಯ್ತಾರೆ. ಸೋಫಿಯಾ ಹೇಳಿದ ತರ ಎಲ್ಲರೂ ಹೋಯ್ತಾರೆ. ಚಿಕ್ಕ ಬೋಟಲ್ಲಿ ನೀರೊಡೆ ಇಳಿತಾರೆ. ಹೋಗ್ಬಿಟ್ಟು ಎಲ್ಲ ಕಡೆ ಬ್ರಿಡ್ಜ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತಾವ್ರೆ. ಯಾಕಂದ್ರೆ ಆ ಮೀನ್ ಇವಾಗ ಇಲ್ಲಿಂದ ಬರಬಾರ್ದು ಒಳಗಡೆಗೆ ಅಂತ. ಇಲ್ಲಿ ಫಂಕ್ಷನ್ ರೆಡಿ ಆಯ್ತು, ಮೇಯರು ಬಂದ್ರು, ಎಲ್ಲ ಕಡೆ ಸೆಕ್ಯೂರಿಟಿ ಬಂದೋಬಸ್ತ್ ಮಾಡ್ತಾ ಇದಾರೆ. ಮೇಯರ್ ಬಂದಿಟ್ಟಿಗೆ ಎಲ್ಲರೂ ಫುಲ್ ಕ್ಲಾಪ್ ಮಾಡ್ತಾವ್ರಲ್ಲಿ. ಮೇಡಮ್ ಎಲ್ಲಾ ವರ್ಷ ನಡೀತಾರ, ಈ ವರ್ಷನೂ ನಡೀತದ ಫಂಕ್ಷನ್, ಈ ಸರಿ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ, ಯಾರು ತಲೆ ಕೆಡಿಸ್ಕೊಂಬೇಡಿ, ಸೀದಾ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾವ್ರೆ. ಈ ಕಡೆ ನೀರೊಡೆ ಎಲ್ಲರೂ ಹೋಗಿ ಒಂದೊಂದ್ ಕಡೆ ಚೆಕ್ ಮಾಡ್ತಾವ್ರೆ. ಅದೊಂಥರ ಬುಲ್ಟೆ ತರ ಇದೆಯಲ್ಲ, ಕಾಂಪೌಂಡ್ ಅಲ್ಲಿ ಡಿಸೈನ್ ಮಾಡಿ ಕಟ್ಟಿದ್ದಾರೆ. ಈ ಕಡೆ ಮಿಲಿಟರಿ ಎಲ್ಲರೂ ಸೂಪರ್ ರೆಡಿ ಆಯ್ತಾವ್ರೆ. ಈ ಕಡೆ ಸೂಪರ್ ಆಗಿ ಮೇಯರ್ ಭಾಷಣ ಕೊಟ್ರು. ಸ್ವಿಮ್ಮಿಂಗ್ ಮಾಡೋರಲ್ಲ ಈ ಕಡೆ ದಡದಿಂದ ಆ ಕಡೆ ದಡಗೆ ಹೋಗಿ ಎಲ್ಲ ರೆಡಿ ಆಯ್ತಾವ್ರೆ. ನೀರಲ್ಲಿ ನೋಡಿದ್ರ ಎಷ್ಟು ಜನ ಅವ್ರೆ ಅಂತ. ಈ ಕಡೆ ಪೊಲೀಸ್ ಅವರಿಗೆ ಭಯ, ಯಾವಾಗ ಏನಾಗುತ್ತೋ ಅನ್ಬಿಟ್ಟು ಒಬ್ಬರೇ ಪಾಪ ನೀರೊಡೆ ಇಳಿದು ಚೆಕ್ ಮಾಡ್ತಾವ್ರೆ. ಬಟ್ ಅವ್ರಿಗೆಲ್ಲ ಗೊತ್ತಿಲ್ವಲ್ಲ, ಇವರು ಬಾಂಬ್ ಎಲ್ಲ ಫಿಕ್ಸ್ ಮಾಡ್ತಾವ್ರೆ ನೀರೊಡನೆ, ಯಾಕಂದ್ರೆ ಜನರನ್ನ ಕಾಪಾಡ್ಬೇಕಲ್ಲ ಇವರು. ಈ ಕಡೆ ಏನು ಗೊತ್ತಿಲ್ತಿರದ ಜನರುಗಳೆಲ್ಲ ಪಾಪ ಕ್ಲಾಪ್ ಮಾಡ್ತಾವ್ರೆ. ಅಲ್ಲಿ ಬಂತುಗುರು ಮರಿ ಮೀನುಗಳು ಕಮ್ಮಿ ಅಂದ್ರೆ ಒಂದು 100-150 ಸಾವಿರಾನ್ ಗಂಟ್ಲೆ ಇದೆ. ಅದನ್ನ ನೋಡ್ಬಿಟ್ಟು ಹಂಗೆ ಪೊಲೀಸ್ ಅವರು ಶಾಕ್ ಆಗ್ಬಿಡ್ತಾರೆ. ಓಕೆ ಅಲ್ಲೊಂದು ಗೇಟ್ ಇರುತ್ತೆ, ಆ ಗೇಟ್ ಹೊಡ್ಕೊಂಡು ಒಬ್ಬ ಹೊರಗಡೆ
ಹೋಯ್ತಾನೆ. ಹೋಗ್ಬಿಟ್ಟು ಎಲ್ಲ ಕಡೆ ಬಾಂಬ್ ಎಲ್ಲ ಫಿಕ್ಸ್ ಮಾಡಿ ನೀಟಾಗಿ, ಓಕೆ ಸರ್ ಎಲ್ಲ ಕಡೆ ಫಿಕ್ಸ್ ಆಗೈತೆ ಬಾಂಬು ಅಂತೇಳಿ ಸೀದಾ ಹಂಗೆ ಮೇಡೆ ಬರ್ತಾರೆ. ಅಲ್ಲಿ ನೋಡಿ ಎಷ್ಟೊಂದು ಮೂಳೆಗಳು ಬಿದ್ದಿದೆ. ಹಂಗೆ ಪಾಪ ಬಾಂಬ್ ಇಕ್ಬಿಟ್ಟಿಂಗ್ ಬರ್ತಾ ಇರ್ತಾರೆ. ಭೂಮ್ ಅಂತ ಅಲ್ಲ ಒಂದ್ ಮೀನ್ ಬಂದು ನೀಟಾಗಿ ತಿನ್ಕೊಂಡ್ಬಿಡ್ತು. ಅದನ್ನ ನೋಡಿ ಸೋಫಿಯಾ ಹಂಗೆ ಭಯ ಬಿದ್ದು ಹಿಂದೆ ಹೋಯ್ತಾರೆ. ಬಟ್ ಅಲ್ಲಿ ಒಂದು ಬಾಂಬು ಬಟನ್ ಪ್ರೆಸ್ ಆಗೋಯ್ತು. ಜಲ್ಜಿ ಬನ್ನಿ ಬೇಗ ಬನ್ನಿ, ಅಲ್ಲಿ ಬಾಂಬ್ ಬಟನ್ ಪ್ರೆಸ್ ಆಗ್ಬಿಟ್ಟಿದೆ ಬನ್ನಿ ಅಂತ ಎಷ್ಟೋ ಪಡ್ಕೊಂತವ್ರೆ. ಮೇಡಮ್ ನೀವು ಹೋಗಿ ಅಂತ ಅವನು ಹೇಳ್ತಾವನೆ. ಇನ್ನೊಬ್ಬನ ಅಲ್ಲಿ ಕಚ್ಚಿ ತಿಂತಾ ಇದೆ. ರಿಮೋಟ್ ಬೇರೆ ಅಲ್ಲೇ ಇದೆ. ಆ ರಿಮೋಟ್ ಹಂಗೆ ಕೆಳಗಡೆನೆ ಬಿದ್ದೋಯ್ತು. ಆ ರಿಮೋಟ್ ಇಲ್ಲಾಂದ್ರೆ ಆ ಬಾಂಬ್ ಎಲ್ಲ ಬ್ಲಾಸ್ಟ್ ಮಾಡಕ್ ಆಗಲ್ವಲ್ಲ. ಸೋಫಿಯಾ ಮೇಡಮ್ ನೀವಿಬ್ರು ಅಲ್ಲಾಡ್ಬೇಡಿ, ಒಂದೇ ಕಡೆ ಇರ್ರಿ, ಹೇಳೋ ಮಾತ್ ಕೇಳ್ರಿ, ನಾವೆಲ್ಲರೂ ಇದೆ ಸ್ವಲ್ಪ ಅದು ಭಯ ಬೀಳುತ್ತೆ ಅಂತೇಳಿ ಆ ಟಾರ್ಚ್ ನ ಆ ಕಡೆಗೂ ಈ ಕಡೆಗೂ ತಿರುಗಿಸ್ತಾವ್ರೆ. ಹಂಗೆ ಒಂದು ರಿಮೋಟ್ ಇತ್ತಲ್ಲ, ಅವನೊಬ್ಬ ರಿಮೋಟ್ ಎತ್ತಕ್ ಹೋಯ್ತಾನೆ. ಬಟ್ ಸೋಫಿಯಾ ಅವ್ರು ಹೇಳ್ತಾರೆ ಹೋಗ್ಬೇಡಿ, ಸಿಂಗಲ್ ಆಗಿ ಹೋಗ್ಬೇಡಿ ಯಾರನು ಅಂತ. ಹುಡುಗ ಕೇಳಲ್ಲ, ಸೀದಾ ಹೋದ, ರಿಮೋಟ್ ತಗೊಂಡು ಪ್ರೆಸ್ ಮಾಡಕ್ ಹೋಯ್ತಾನೆ. ತಿರ್ಗಾ ಅವನ್ನ ಎಲ್ಲ ಮೀನು ಹಾಕಿ ಕಚ್ಚಬಿಡ್ತು ಗುರು. ಇದನ್ನ ನೋಡ್ಬಿಟ್ಟು ಎಲ್ಲರೂ ಭಯ ಬೀಳ್ತಾರೆ. ಹಂಗೆ ಅವನು ಕೂಗು ಕೇಳಕ್ ಆಗ್ತಾ ಇಲ್ಲ, ಅಷ್ಟು ಜೋರಾಗಿ ಬಡ್ಕೊಂತಾನ ಅವನು. ಇವರು ಮೇಲ್ಗಡೆ ವೆಯ್ಟ್ ಮಾಡ್ತಾವ್ರ, ಇದೇನಪ್ಪ ಯಾರು ಬಂದಿಲ್ಲ ಅಂತ. ಇಬ್ರು ಬಂದ್ರು, ಅವ್ರನ್ನ ಸೀದಾ ಎಳ್ಕೊಂಡ್ರು. ಅಲ್ಲಿ ಫುಲ್ಲು ಮೀನಿದೆ, ಅದೆಲ್ಲ ಈ ಕಡೆ ಬರಂಗೈತೆ ಅಂತ ಅವ್ರು ಅಲ್ಲಿ ರಿಪೋರ್ಟ್ ಮಾಡ್ತಾರೆ. ನೋಡ್ರಿ ನಮ್ ಸೋಫಿ ಅವರು ಒಡೆ ತಗೊಳಕೊಂಡ್ಬಿಟ್ರು. ಅವ್ರ ಮುಂದೆ ಒಂದ್ ಮೀನ್ ಹೋಗುತ್ತೆ ಗುರು. ಪಾಪ ಅವ್ರಿಗೆ ಅದಕ್ಕೆ ಕಣ್ ಕಾಣಿಸಿಲ್ವೇನೋ, ಅವ್ರನ್ನ ನೋಡದೆ ಸೀದಾ ಹಂಗೆ ಹೊಂಟಾಯ್ತು. ತಿರ್ಗಾ ಇವರು ಈ ಕಡೆ ಬರ್ತಾರೆ, ಇಲ್ಲಿದ್ದೀನಿ ಬೇಗ ಬನ್ನಿ ಅಂತ ಮೇಲ್ಗಡೆ ಹೋಯ್ತಾರೆ. ಅವ್ರ ಕೈಲಿ ತುಂಬಾ ಈಜಾಡಕ್ಕಾಗಲ್ಲ. ಇನ್ನೊಬ್ರು ಪೊಲೀಸ್ ಅವ್ರ ಜೊತೆ ಇಳಿತಾರೆ. ಇಳಿದ ಹೆಂಗೋ ಬೋಟ್ ಕರ್ಕೊಂಡು ಬಂದ್ರು. ಆ ಮೀನ್ ಹಂಗೆ ಅವ್ರನ್ನ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಅದನ್ನ ನೋಡ್ಬಿಟ್ಟು ಶಾಕ್ ಆಯ್ತಾರೆ. ಆಕ್ಚುಲಿ ಅದು ಹೋಯ್ತಾರದು ಇವಾಗ ಸಿಟಿ ಒಳಗಡೆ. ಈ ಕಡೆ ಹುಡುಗರೆಲ್ಲ ಸೂಪರ್ ಆಗಿ ಈಜ್ ಹೊಡಿತಾವ್ರೆ. ಇವ್ರಿಗೆಲ್ಲ ಗೊತ್ತಿಲ್ವಲ್ಲ, ಅಲ್ಲೊಬ್ಬ ಲಬೋ ಅಂತ ಪಡ್ಕೊಂತಾನೆ. ಅವಾಗ ಗೊತ್ತಾಯ್ತು ಬಂದ್ರು ಮೀನದಂತ. ಆ ಬೋಟ್ ಹಂಗೆ ದಬಾಕೊಳ್ಳುತ್ತೆ. ಇನ್ನು ಎಲ್ಲ ಒಬ್ಬೊಬ್ರೆ ಹಂಗೆ ನೀರ್ ಒಡೆ ನುಗ್ಗುತ್ತವ್ರೆ. ಇದೆಲ್ಲ ಗೇಮ್ ಅನ್ಕೊಂಡು ಆಚ್ ಕಡೆ ಅವರು ವಿಸಿಲ್ ಹೊಡಿತಾವ್ರೆ. ಅಲ್ಲಿ ಒಬ್ರು ಮೇಡಮ್ ಅವ್ರು ಹೇಳಿದ್ರು, ಅಲ್ಲಿ ಶಾರ್ಕ್ ಇದೆ ಎಲ್ಲ ಬನ್ರಿ ಮೇಲ್ಗಡೆ ಅಂತ. ಅಲ್ಲೊಬ್ಬ ಹಂಗೆ ನೋಡ್ತಾ ಇರ್ತಾನೆ. ಇವಾಗ ಎಲ್ಲರಿಗೂ ಗೊತ್ತಾಗೋಯ್ತು, ಓಹೋ ಇಲ್ಲೇನೋ ಬರ್ತಾ ಇದೆ ಇಲ್ಲಿ ಅನ್ಬಿಟ್ಟು. ಏನ್ ಹಂಗೆ ಎಲ್ಲ ನೋಡ್ತಾ ಇರ್ತಾರೆ. ಭೂಮ್ ಅಂತ ಒಬ್ಬ ಬಂದ ಮೇಲ್ಗಡೆ. ಇವಾಗ ಗೊತ್ತಾಯ್ತು ಮೇಯರ್ಗೆ, ಮೀನ್ ಇದೆ ಕಾಣ್ಲೋ ಇಲ್ಲಿ. ಆ ಹುಡುಗರಿದೆಲ್ಲ ನಿಜಾನೇ ಅನ್ಬಿಟ್ಟು ಈ ಕಡೆ ಗನ್ನಲ್ಲಿ ಯಾರು ಡಮ ಅಂತ ಶೂಟ್ ಮಾಡ್ತಾವ್ರೆ. ಆ ಕಡೆ ಪೊಲೀಸ್ ಅವ್ರು ಬೇರೆ ಶೂಟ್ ಮಾಡಬೇಡಿ, ಸ್ಟಾಪ್ ಮಾಡಿ, ಕೆಳಗಡೆ ಬಾಂಬ್ ಐತೆ. ಆ ಬಾಂಬ್ ಬಾಕ್ಸ್ ಮಾತು ಟಚ್ ಆಗೋದ್ರೆ ಏನಾಗುತ್ತೆ ಗೊತ್ತಲ್ಲ, ಆ ಬ್ರಿಡ್ಜ್ ಗಿಜ್ ಎಲ್ಲ ಒಡೆದೋಗುತ್ತೆ ಗುರು. ಈ ಕಡೆ ಪೊಲೀಸ್ ಅವರನ್ನು ಹೇಳ್ತಾವ್ರೆ ಶೂಟ್ ಮಾಡ್ಬೇಡ್ರಿ ಅಂತ. ಈ ಕಡೆ ನಮ್ ಸೋಫಿಯಾನು ಒಂದು ಬೋಟ್ ಬಂದ್ರು, ಹೆಲಿಕಾಪ್ಟರ್ ಇಂದಾನು ಶೂಟ್ ಮಾಡ್ತಾವ್ರೆ, ಬ್ರಿಡ್ಜ್ ಮೇಲೆ ಶೂಟ್ ಮಾಡ್ತಾವ್ರೆ. ಆ ಶಾರ್ಕ್ ಹಂಗೆ ಸೀದಾ ಹುಯ್ ಅಂತ ಬರ್ತಾ ಇದೆ ಹಂಗೇನೆ. ಈ ಕಡೆ ಒಬ್ರು ಮಿಲಿಟರಿ ಅವ್ರು ಬೇರೆ ಆ ಕಡೆಯಿಂದ ಈ ಕಡೆ ಬಂದು ಶೂಟ್ ಮಾಡ್ತಾರಲ್ಲ. ಆ ಶಾರ್ಕ್ ಹಂಗೆ ಹೋಗ್ತಾ ಇದೆ. ಆ ಬುಲೆಟ್ ಸೀದಾ ಹಂಗೆ ಕೆಳಗಡೆ ಹೋಯ್ತು. ನೋಡಿದ್ರೆ ಹಳೆ ಬಾಂಬ್ಗಳು. ಅದೇ ಸ್ಟಾರ್ಟಿಂಗ್ ಒಬ್ರು ಮಿನಿಟ್ ಬೇಕಾದ್ರೆ ಸಿಗ್ತಲ್ಲ ಒಂದು, ಅದ್ ಹಂಗೆ ಹೋಗಿ ಉಲ್ಟಾಂಗ್ ಬೀಳುತ್ತೆ. ಉಲ್ಟಾ ಬಿದ್ದ ತಕ್ಷಣ ಅದು ಪ್ರೆಸ್ ಆಗ್ಬಿಡದ. ಅದು ಹಳೆ ಬಾಂಬ್ ತಾನೆ ಅದು. ನೋಡ್ರಿ ಅದು ಬ್ಲಾಸ್ಟ್ ಆಗೋಯ್ತು. ಇನ್ನ ಅದು ಬ್ಲಾಸ್ಟ್ ಆಯ್ತಲ್ಲ ತಗೊಳ್ರಿ, ಎಲ್ಲ ಕಡೆ ಒಂದೊಂದೇ ಬ್ಲಾಸ್ಟ್ ಆಗಿ ಪ್ಯಾರಿಸ್ ಬ್ರಿಡ್ಜ್ಗಳೇ ಅದ್ರ ಬಿಡ್ತದೆ. ಇನ್ನ ತಿರ್ಗಾ ನೂಕುಲು ಒಬ್ಬರಂಗೆ ಒಡೆ ಬೀಳ್ತಾವ್ರೆ. ಹಂಗೆ ನೋಡ್ತಾವ್ರೆ ಎಲ್ಲಾರು. ಭೂಮ್ ಅಂತ ಆ ಬ್ರಿಡ್ಜ್ ಚೂರಾಗೋಯ್ತು ಗುರು. ಬಟ್ ಆ ಮೀನ್ ಮಾತ್ರ ಸುಯ್ ಅಂತ ಹೋಯ್ತಾನೆ ಇದೆ. ಎಲ್ಲ ಕಡೆ ಚೇಂಬರ್ ಮೋರಿ ಎಲ್ಲ ಕಿತ್ಕೊಂಡ್ ಬರ್ತಾ ಇದೆ. ನಮ್ ಸೋಫಿಯಾ ಅವ್ರನ್ನು ಹಂಗೆ ನೋಡ್ತಾವ್ರೆ. ನೋಡಿದ್ರೆ ಸಮುದ್ರದ ದೊಡ್ಡ ಅಲೆ ಒಂದು ಒಡ್ಕೊಂಡ್ ಬರ್ತಾ ಇದೆ. ಎಲ್ಲ ಫುಲ್ಲು ಚಿಂದಿ ಚಿತ್ರಾನ್ನ ಆಗ್ತಾ ಇದೆ. ಅಲ್ಲಿ ಎಲ್ಲ ಭಯ ಬಿದ್ದು ಒಬ್ಬೊಬ್ರೆ ಓಡ್ತಾ ಬಿದ್ದವ್ರೆ. ಈ ಕಡೆ ನಮ್ ಮೇಯರ್ ಅವ್ರ ಯಜಮಾನ್ರನ್ನು ಹೊರಡೆ ಬಿದ್ದೋಗ್ಬಿಟ್ರು. ಈ ಕಡೆ ನಮ್ ಸೋಫಿಯಾ ಪೊಲೀಸ್ ಅವ್ರನ್ನು ಹೊರಡೆ ಬಿದ್ದೋಗ್ಬಿಟ್ರು. ಫುಲ್ಲು ತಿರುಗಿಸ್ತಾ ಇದೆ ಹಂಗೆ. ಅದು ನೋಡಿದ್ರೆ ಹಂಗೆ ಮಾಡಿ ಅಲೆ ಸೈಲೆಂಟ್ ಆಯ್ತು. ಅವಾಗ ಪೊಲೀಸ್ ಅವರಲ್ಲಿ ಬಿದ್ದಿರ್ತಾರೆ. ಸೋಫಿಯಾನ ಸೀದಾ ಅವ್ರನ್ನ ಕರ್ಕೊಂಡ್ ಬಂದು ಹಂಗೆ ಕಾಲ್ ಮೇಲೆ ಮಲಗಿಸ್ಕೊಂತಾರೆ. ಸೋಫಿಯಾ ತುಂಬಾ ಟ್ಯಾಂಕ್ಸ್ ಸೋಫಿಯಾ ಅಂತ ಅವರು ಹೇಳ್ತಾವ್ರೆ. ಹಂಗೆ ನಮ್ ಹೀರೋಯಿನ್ ಫುಲ್ಲು ಕಿವಿಯೆಲ್ಲ ಬ್ಲಡ್. ಹಂಗೆ ತಿರುಗ್ ನೋಡ್ತಾರೆ. ನೋಡಿದ್ರೆ ಫುಲ್ಲು ಫ್ಯಾರಿಸೆ ಮಳೆಯಲ್ಲಿ ತೇಲ್ತಾ ಇದೆ, ಸಾರಿ ಆ ನೀರಲ್ಲಿ ತೇಲ್ತಾ ಇದೆ. ಆ ಮೀನನು ಅಲ್ಲೇ ಓಡ್ತಾ ಇದೆ ಪಕ್ಕದಲ್ಲಿ. ಅದನ್ನ ಹಂಗೆ ತೋರಿಸ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಬರುತ್ತೇನೋ ಗೊತ್ತಿಲ್ಲ. ನೆಕ್ಸ್ಟ್ ಪಾರ್ಟ್ ಬಂದ್ರೆ ಖಂಡಿತ ಹೇಳೋಣ. ಫ್ರೀ ಇದ್ರೆ ಈ ಮೂವಿನ ಫುಲ್ ನೋಡಿ. ನಮ್ಮ ನೆಟ್ಫ್ಲಿಕ್ಸ್ ಭಗವಂತ ರಿಲೀಸ್ ಮಾಡಿದ್ದಾರೆ. ಅವರೊಂಥರ ಭಗವಂತನೇ. ಓಕೆ ಬಾಯ್.